ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರದ ವ್ಲಾಗ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೈಮ್ ಬಂದುಬಿಟ್ಟು ಸುಮಾರಾಗಲೇ ಒಂದು 8:30 ಹತ್ತತ್ರ ಆಗ್ತಾಯಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಬೆಳಗ್ಗೆನೇ ಬಂದುಬಿಟ್ಟು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ, ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು. ಇವತ್ತು ಬಂದುಬಿಟ್ಟು ಮೊಳಕೆ ಕಾಳು ಕಟ್ಟಿದ್ನಲ್ವ, ಹುಳಿ ಮೊಳಕೆ ಕಾಳು ಚೆನ್ನಾಗಿ ಮೊಳಕೆ ಬಂದುಬಿಟ್ಟಿದ್ವು. ಹಂಗಾಗಿ ಸುಮ್ಮನೆ ಇಟ್ಬಿಟ್ರೆ ಮತ್ತೆ ಇದಾಗ್ತವೆ ಅಂತ ಹೇಳಿ ಸ್ವಲ್ಪ ಬೇಯಿಸ್ಬಿಟ್ಟು ಅಂದರೆ ಮೊಳಕೆ ಕಾಳು ಬೇಯಿಸ್ಬಿಟ್ಟು ಇನ್ನು ಬಸ್ಸಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಒಂದು ಕಡೆ ಸಾಂಬಾರು ಕೂಡ ಆಗ್ತಾಯಿತ್ತು, ಈ ಕಡೆ ಆಗಲೇ ಕಾಳೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಇಟ್ಟಿದ್ದೀನಿ. ಮತ್ತು ಅನ್ನ ಕೂಡ ಮಾಡಿಟ್ಟಿದ್ದೀನಿ. ಇವಾಗ ಮುದ್ದೆ ಒಂದು ಮಾಡಬೇಕಾಗಿತ್ತು. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಕೊಡೋದು. ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ ಕಾಳಿಗೆ. ಈ ಕಡೆ ಸಾಂಬಾರು ಕೂಡ ಕುದೀತಾ ಇತ್ತು. ಇನ್ನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ಸಾಯಂಕಾಲಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಸಾಯಂಕಾಲ ಎರಡೆರಡು ಟೈಮ್ ಇನ್ನು ಯಾರು ಅಡುಗೆ ಮಾಡ್ಕೊಂಡು ಕೂತ್ಕೊತಾರೆ ಅಂತ ಹೇಳ್ಬಿಟ್ಟು ಸಾಂಬಾರು ಸ್ವಲ್ಪ ಬೆಳಗ್ಗೆನೇ ಜಾಸ್ತಿ ಮಾಡಿಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಅಪ್ಪ ಮಗ ಆರಾಮಾಗೆ ಕೋಳಿ ನೋಡ್ಕೊಂಡಿದ್ದಾರೆ. ಸ್ವಲ್ಪ ಕಾಳು ಅದು ಇದು ಹಾಕ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಇದೇ ಕೆಲಸನೇ ಇರುತ್ತೆ. ಬೆಳಗ್ಗೆ ಸಾಯಂಕಾಲ ಮತ್ತು ಮನೆ ತುಂಬ ಓಡಾಡ್ತಾನೇ ಇರ್ತವೆ ಹಗಲೆಲ್ಲ. ಇನ್ನು ಗುಂಡಂತೂ ಪಾಪ ಕೆರ್ಕೊಳ್ತಾ ಇದ್ದಾನೆ. ಇನ್ನು ಹೇಳ್ತೀನಿ ಏನಾಗಿತ್ತು ಅವನಿಗೆ ಅಂತ ಹೇಳಿಬಿಟ್ಟು. ಸುಮ್ಮನೆ ಅಂದರೆ ಕೈ ಮತ್ತು ಕಾಲು ತಲೆ ಎಲ್ಲ ಕೂಡ ಫುಲ್ಲು ಇದಾಗ್ಬಿಟ್ಟಿತ್ತು ಅವನಿಗೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ 10 ಗಂಟೆ ಆಗ್ತಾಯಿದೆ ಹತ್ತತ್ರ. ಇನ್ನು ಮನೆ ಕೆಲಸ ಎಲ್ಲ ಮುಗೀತು, ಅಡುಗೆ ಕೆಲಸ ಮುಗಿಸಿ ಇನ್ನು ಎಲ್ರಿಗೂ ಊಟಕ್ಕಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇವಾಗ ಹೊಸ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ಬಟ್ಟೆ ಇದ್ವು, ತೊಗೊಂಬರೋಣ ಅಂತ ಹೇಳಿ ಒಗಿಬೇಕು. ಬಟ್ಟೆ ಮತ್ತು ಜಾಸ್ತಿ ಆದರೆ ಸುಮ್ಮನೆ ಇದಾಗುತ್ತೆ. ಹಾಗಾಗಿ ಗುಂಡನ ಬಟ್ಟೆ, ನನ್ನ ಬಟ್ಟೆ ಎಲ್ಲ ಇದ್ದು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ತಾಯಿದ್ದೀನಿ. ಇವತ್ತು ಗುಂಡನ್ನ ಅಂಗನವಾಡಿ ಕಳಿಸ್ತಾ ಇಲ್ಲ. ರಾತ್ರಿ ಅದೇನಾಯಿತೋ ಗೊತ್ತಿಲ್ಲ, ಅವನಿಗೆ ಇದ್ದಕ್ಕಿದ್ದಂಗೆ ಫುಲ್ಲು ಮೈಯೆಲ್ಲ ಅಲರ್ಜಿ ಆಗಿಬಿಟ್ಟು ಒಂಥರ ಆಗಿಬಿಟ್ಟಿತ್ತು. ತುಂಬ ಭಯಪಟ್ಬಿಟ್ಟಿದ್ದೆ ನಾನಂತೂ. ಯಾಕೋ ಇದು 2ನೇ ಸತಿ ಅವ್ನಿಗೆ ಆ ಥರ ಆಗ್ತಾ ಇರೋದು. ಏನಾದರೂ ತಿನ್ನೋ ಫುಡ್ಡಲ್ಲಿ ಹಂಗಾಯಿತು, ಏನಾದರೂ ಜರಿಪರಿ ಏನಾದರೂ ಕಚ್ಚಿತೋ ಗೊತ್ತಿಲ್ಲ. ರಾತ್ರಿ ಸ್ವಲ್ಪ ಮಳೆ ಬಂತು. ಮಳೆ ಬಂದಾಗ ಕರೆಂಟ್ ಬೇರೆ ಇರಲಿಲ್ಲ, ತುಂಬ ಹೊತ್ತು ಕರೆಂಟ್ ಹೋಗಿತ್ತು. ಅಲ್ಲಿ ಜಾಸ್ತಿ ಸ್ವಲ್ಪ ಇದೆ ಅಲ್ವಾ, ಅದಕ್ಕೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಫುಲ್ಲು ಮೈಯೆಲ್ಲ ಅಲರ್ಜಿ. ನೋಡೋಕ್ಕಾಗ್ತಾ ಇರಲಿಲ್ಲ ಅವನ್ನ. ಮತ್ತು ಹೋಮ್ ರೆಮಿಡಿ ಅದು ಇದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಫುಲ್ಲು ಕಮ್ಮಿ ಆಯಿತು, ಏನೂ ಕೂಡ ಪ್ರಾಬ್ಲಮ್ ಇರಲಿಲ್ಲ. ನೋಡಿದ್ವಿ, ಒಂದು 9 ಗಂಟೆ ಹಂಗೆಲ್ಲ ನೋಡಿದ್ವಿ. ತೀರಾ ವಾಸಿ ಆಗಲಿಲ್ಲ ಅಂದರೆ ಬೇಗ ಹಾಸ್ಪಿಟ್ಲಿಗಾದ್ರೆ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಇನ್ನು ಅಷ್ಟರಲ್ಲಿ ಇನ್ನು ಎಲ್ಲ ಕೂಡ ಫುಲ್ಲು ಕಡಿಮೆ ಆಗ್ತಾ ಬಂತು. ಮತ್ತು ಸುಮಾರು ಒಂದು 12 ಗಂಟೆ 12:30 ಹಂಗೆ ನೋಡಿದೆ. ಮತ್ತು ಮೈ ಕೂಡ ಫುಲ್ ಬಿಸಿ ಆಗಿಬಿಟ್ಟಿತ್ತು. ಇನ್ನು ಬೇಡ ಬಿಡಿ ಇವತ್ತು ಕಳ್ಸೋದಂತ ಹೇಳ್ಬಿಟ್ಟು ಇನ್ನು ಸುಮ್ಮನಾಗಿದ್ದೀನಿ. ಅಂಗನವಾಡಿಗೆ ಏನು ಹೋಗಿಲ್ಲ. ಬಟ್ ಅಲರ್ಜಿ ಆಗಿರೋದೆಲ್ಲ ಕೂಡ ಫುಲ್ಲು ಅದೇನು ಕೂಡ ಕಾಣಿಸ್ತಾ ಇಲ್ಲ. ಇವಾಗ ಚೆನ್ನಾಗಿದ್ದಾನೆ. ನಿಜ ಈ ಥರ ಇದ್ದಾಗ ಭಾಳ ಭಯ ಆಗುತ್ತೆ ಮಕ್ಕಳಿಗೆ. ಏನೇನು ಸಡನ್ನಾಗಿ ಆ ಥರ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕೈ ಕಾಲೇ ಓಡಲ್ಲ. ಈ ಕಡೆ ಏನು ವ್ಯವಸ್ಥೆನೇ ಇಲ್ಲ ಫ್ರೆಂಡ್ಸ್. ನಮ್ಮ ಕಡೆ ಎಮರ್ಜೆನ್ಸಿ ಡಾಕ್ಟರ್ ಸಿಗೋಲ್ಲ, ಏನೂ ಇಲ್ಲ. ಹೋದರೆ ಹಿರಿಯರು ಹೋಗಬೇಕು, ಇಲ್ಲ ಈ ಕಡೆ ದಸಗುಡಿ ಅಂತ ಇದೆ, ಅಲ್ಲಿ ಇರ್ತಾರೋ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಏನು ಕೂಡ. ಬೆಳಗ್ಗೆ ಟೈಮ್ ಆದರೆ ಹೆಂಗೋ ಒದ್ದಾಡ್ಕೊಂಡು ಹೆಂಗೋ ಹೋಗಿ ಬಂದುಬಿಡ್ಬೋದು. ಸಡನ್ನಾಗಿ ರಾತ್ರಿಗೆ ಆ ಥರ ಆಗ್ಬಿಟ್ರಂತೂ ಕೈ ಕಾಲೇ ಆಡೋದಿಲ್ಲ. ನನಗಂತೂ ತುಂಬ ಭಯ ಅನಿಸ್ಬಿಟ್ಟಿತ್ತು. ನಾನು ತುಂಬ ಭಯ ಪಡ್ತೀನಿ. ನಮ್ಮ ಮನೆಯವರು ಅವ್ರಿಗೂ ಮನಸ್ಸಲ್ಲಿ ಭಾಳ ಭಯ ಇರುತ್ತೆ, ಆದರೂ ತೋರಿಸ್ಕೊಳ್ಳಲ್ಲ. ಏನಾಗಲ್ಲ ಸುಮ್ಮನಿರೋ ಹೋಗುತ್ತೆ, ಯಾಕೆ ಸುಮ್ಮನೆ ಟೆನ್ಷನ್ ತೊಗೊತೀಯ, ಅದೆಲ್ಲ ಏನಿಲ್ಲ ಅಂತ ಹೇಳ್ತಾ ಸಮಾಧಾನ ಮಾಡ್ತಾ ಇರ್ತಾರೆ. ಆದರೂ ಒಂದೊಂದು ಸತಿ ಅವ್ರು ಏನು ಹೇಳ್ತಾರೆ ಅದು ಪಕ್ಕ ಕರೆಕ್ಟ್ ಆಗೇ ಆಗುತ್ತೆ. ಹೇಳ್ತಾರೆ ಅವರು, ಈ ಥರ ಆಗಿದೆ ಅಂದಿರೆ ಈ ಥರ ಮಾಡು ಅಂತ ಹೇಳಿದ್ರು. ಮತ್ತು ಸ್ವಲ್ಪ ಹೋಮ್ ರೆಮಿಡಿ ಎಲ್ಲ ಮಾಡಿಬಿಟ್ಟು ಇದು ಮಾಡಿದ್ವಿ. ಅಲರ್ಜಿ ಕಮ್ಮಿ ಆಯಿತು. ಮತ್ತು ನೋಡಿದೆ, ಸುಮ್ಮನೆ ಊರೊಳಗಾದರೂ ಹೋಗೋಣ ಅತ್ತೆ ಹತ್ರ ಅಂತ ಹೇಳಿದೆ. ಇನ್ನು ಫುಲ್ಲು ಕಮ್ಮಿ ಆಯ್ತಲ್ಲ, ಇನ್ನು ಹೋಗೋದಕ್ಕಾಗಲಿಲ್ಲ. ಆ ವೀಡಿಯೋನ ಸ್ವಲ್ಪನೇ ಮಾಡ್ಕೊಂಡಿದ್ದು ಇರಲಿ. ಮತ್ತು ಯಾಕೆ ಏನಾದರೂ ಜಾಸ್ತಿ ಆದರೆ ಡಾಕ್ಟ್ರಿಗೆ ತೋರ್ಸೋಕ್ಕೆ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ತೀನಿ ಆಮೇಲೆ. ಹಾಗೆ ಸಡನ್ನಾಗಿ ಏನಾಗುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಫುಲ್ಲು ನೈಟೆಲ್ಲ ನಿದ್ದೆನೇ ಇಲ್ಲ ಹೇಳ್ಬೇಕಂದ್ರೆ ನನಗೆ ಸರಿಯಾಗಿ. ಅವನು ಒದ್ದಾಡ್ತಾ ಇದ್ದ. ಅವನು ಆಗಲೆಲ್ಲ ಜೋಲಕ್ಕೆ ಹಾಕಿರ್ತೀನಲ್ವ, ತೂಗೋದು ಮಲಗಿಸೋದು, ಅವನು ಸಮಾಧಾನ ಮಾಡೋದೇ ಆಯಿತು. ಫುಲ್ಲು ನಿದ್ದೆ ಅಂತೂ ಎಳಿತಾ ಇದೆ ನನಗೆ. ಅದಕ್ಕೆ ಈ ಬಟ್ಟೆ ಸ್ವಲ್ಪ ಇದೆ ಮೇಲ್ಗಡೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೋಡೋಣ. ಬಿಸಿಲಂತೂ ಭಾಳ ಬಿಸಿಲಿದೆ. ಇವಾಗಂತೂ ಒಗೆಯೋದಕ್ಕಾಗೋದಿಲ್ಲ. ಇನ್ನು ಸಂಜೆ ಟೈಮ್ ಏನಾದರೂ ನೋಡ್ತೀನಿ, ಟೈಮ್ ಸಿಕ್ಕರೆ ಒಗ್ದಾಕ್ತೀನಿ.
ಇಲ್ಲಂದ್ರೆ ನಾಳೆ ಬೆಳಗ್ಗೆನೇ ಎದ್ಬಿಟ್ಟು ಹೋಗಿರ್ತೀನಿ. ಇವತ್ತು ಶನಿವಾರ ಬೇರೆ, ಇನ್ನೂ ವಾರ ಕೂಡ ಮಾಡಬೇಕು, ವಾರನೂ ಮಾಡಿಲ್ಲ. ಒಂದೊಂದು ಸತಿ ನೆನೆಸ್ಕೊಂಬಿಟ್ರೆ ನೋಡು, ದೇವ್ರ ದಿನ ನೆನೆಸ್ಕೊಂಡ್ರೆ ಒಂಥರ ಭಯ ಅನಿಸ್ಬಿಡುತ್ತೆ. ನಾವು ಇವತ್ತು ವಾರ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ, ಅದಕ್ಕೆ ಏನಾದರೂ ಅಂತ ಹೇಳ್ಬಿಟ್ಟು ನನಗಂತೂ ಸಖತ್ತು ಭಯ. ಮನೇಲಿ ಮಕ್ಕಳಿರೋ ಮನೆಯಲ್ಲಿ ಸಖತ್ತು ಇದರಲ್ಲೇ ಇರಬೇಕು. ಇನ್ನೊಂದು ಅಲ್ಲಿ ಜಾಗ ಕೂಡ ಅಷ್ಟೊಂದು ಇದಿಲ್ಲಲ್ವ, ಏನಾದರೂ ಓಡಾಡ್ತಾ ಇರ್ತೀವಿ, ಅದೊಂದು ಟೆನ್ಷನ್ ನನಗೆ. ಏನು ಮಾಡೋದು, ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂದರೆ ಈ ಸದ್ಯಕ್ಕೆ ಏನು ಮಾಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ನಾವು ಬೇಗ ಬಂದುಬಿಡ್ತೀವಿ, ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ, ಅದಕ್ಕೆ ಇಲ್ಲಿಗೆ ಬಂದುಬಿಡ್ತೀವಿ. ಅಲ್ಲಿ ಇರೋದಿಲ್ಲ ನಾವು ಮನೆ ಹತ್ರ ಜಾಸ್ತಿ, ಗೊತ್ತು ನಮಗೆ. ನಾನು 2 ಸತಿ ಹಾವಿನ ಮರಿ ಎಲ್ಲ ನೋಡಿದ್ದೀನಲ್ವ, ನನಗೆ ತುಂಬ ಭಯ. ಕರೆಂಟ್ ಬೇರೆ ಇರೋದಿಲ್ಲ ಅಲ್ಲಿ, ಹಂಗಾಗಿ ರಾತ್ರಿ ಮಳೆ ಬಂತು, ಸ್ವಲ್ಪ ಜೋರಾಗಿ ಬಂತು, ಹಾಗಾಗಿ ಕರೆಂಟ್ ಕೂಡ ಇರಲಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಉಳ್ಕೊಂಡ್ವಿ ಅಲ್ಲಿ ಅಷ್ಟೇ. ಇಲ್ಲಾಂದ್ರೆ ಬೇಗನೆ ಬರ್ತಾಯಿದ್ವಿ. ಹಂಗಾಯ್ತು ರಾತ್ರಿ, ಇನ್ನು ನಿದ್ದೆನೇ ಇಲ್ಲ ನಿಜವಾಗ್ಲೂ. ಅದಕ್ಕೆ ಇವಾಗ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇವತ್ತು ಕಳಿಸೋದಿಲ್ಲ. ನಮ್ಮ ದನ ನೋಡ್ತಾ ಇರ್ತಾನೆ, ಯಾಕೆ ಇವತ್ತು ಕಲ್ಯಾಣ ಬಂದಿಲ್ಲ ಅಂಗನವಾಡಿಗೆ ಅಂತ ಹೇಳ್ಬಿಟ್ಟು. ಇಬ್ಬರು ಹೋಗ್ತಾರೆ, ಯಾಕೆ ಬಂದಿಲ್ಲ ಅನ್ಕೊತಾನೆ. ಇವತ್ತು ಶನಿವಾರ ಬೇರೆ, ಇನ್ನೇನು ಹಾಫ್ ಡೇ 1:15 ಬಿಟ್ಬಿಡ್ತಾರೆ. ಇನ್ನೇನು ಹೋಗೋದು ಬೇಡ ಬಿಡು ಅಂತ ಹೇಳ್ಬಿಟ್ಟು ಮನೇಲೇ ಇರಿಸ್ಕೊಂಡಿದ್ದೀವಿ. ನೋಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಸ್ವಲ್ಪನೇ ನಾನು ಇದು ವಿಡಿಯೋ ಇದರಲ್ಲಿ ಆ್ಯಡ್ ಮಾಡಿರೋದು, ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊಂಡಿದ್ದೆ. ಯಾಕೆಂದರೆ ಅವನು ಪಾಸ್ ಮಾಡೋ ಹತ್ರ ಮತ್ತು ಮೋಷನ್ ಮಾಡೋ ಹತ್ರ ಎಲ್ಲ ಹತ್ರನೂ ಕೂಡ ಸಖತ್ತು ಇದಾಗಿಬಿಟ್ಟಿತ್ತು. ಅದೆಲ್ಲ ಕೂಡ ಡೈರೆಕ್ಟಾಗಿ ಏನು ಇದರಲ್ಲಿ ತೋರಿಸ್ಬಾರ್ದಲ್ವ, ಮತ್ತು ಪ್ರಾಬ್ಲಮ್ ಆಗುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸಿಂದ ಸ್ಟ್ರೈಕ್ ಬರುತ್ತೆ. ಹಂಗಾಗಿ ನಾನು ಸ್ವಲ್ಪನೇ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಮುಖದ ಮೇಲಂತೂ ಬರ್ತಾ ಇನ್ನು ಸ್ಟಾರ್ಟಿಂಗು ಬರ್ತಾ ಫುಲ್ಲು ತುಂಬ ಇದಾಗಿಬಿಟ್ಟಿತ್ತು. ಇನ್ನು ಹೊಟ್ಟೆ ಮೇಲೆ, ಹಿಂದೆ ಮುಂದೆ ಎಲ್ಲ ಹತ್ರನೂ ಆ ಥರ ಆಗಿತ್ತು. ಇನ್ನು ಮೇ ಬಿ ಏನಾದರೂ ಜರಿಗಿನ ಕಡ್ದಿರುತ್ತೆ, ಇಲ್ಲ ಏನಾದರೂ ಬೇರೆದು ಇದಾಗಿರುತ್ತೆ. ಇನ್ನು ಅಲರ್ಜಿ ಅಂತೂ ಅಲ್ಲ ಅಂತ ಅಂದ್ಕೊಂಡ್ವಿ. ಈ ಥರ ಆಗಿತ್ತು ನೈಟು. ಇನ್ನು ಸರಿಯಾಗಿ ಒಂಥರ ಭಯನೇ ಅನಿಸಿತ್ತು. ಇನ್ನು ಮನೆಗೆ ಬಂದ ತಕ್ಷಣ ಇನ್ನು ನೀರು ಬರ್ತಾಯಿದ್ವು. ಇನ್ನು ಕುಡಿಯೋದಕ್ಕೆ ಕ್ಯಾನ್ ತೊಳೆದ್ಬಿಟ್ಟು ಇನ್ನು ನೀರು ಇಟ್ಟಿದ್ದೀನಿ. ಇನ್ನು ನೀರು ಸೋಸೋದಿಲ್ಲ ಮನೆಯಲ್ಲಿ, ಒಂದು ತೊಗೋಬೇಕು ಹೊಸದು. ಹಂಗಾಗಿ ಇನ್ನು ಟೀ ಸೋಸ್ತೀವಲ್ಲ, ಅದನ್ನ ಇಟ್ಬಿಟ್ಟು ಸೋಸ್ಕೊಳ್ತಾ ಇರ್ತೀನಿ. ಚೆನ್ನಾಗಿ ಬರ್ತಾವೆ ನೀರು, ಏನು ಕೂಡ ಗಲೀಜು ಏನಿರಲ್ಲ. ಆದರೂ ಕುಡಿಯೋ ನೀರಲ್ವ, ಸಮಾಧಾನಕ್ಕೋಸ್ಕರನಾದರೂ ಈ ಥರ ಇಟ್ಟು ನೀರು ತುಂಬಿಸ್ತಾ ಇರ್ತೀನಿ ಕ್ಯಾನಿಗೆ, ಕುಡಿಯೋ ನೀರು ಮಾತ್ರ. ಇನ್ನು ಅಡುಗೆಗೆ ಅದು ಎಲ್ಲ ಬಳಸ್ಬೇಕಂದ್ರೆ ನಾನು ಡೈರೆಕ್ಟಾಗಿ ಸುಮ್ಮನೆ ಪೈಪಲ್ಲೇ ಇಟ್ಕೊತೀನಿ, ಏನು ಕೂಡ ಇದಿರೋದಿಲ್ಲ. ಇನ್ನು ಪೈಪಲ್ಲಿ ನೀರು ಬರ್ತಾ ಇದ್ದಾವೆ, ಕ್ಯಾನ್ ಇಟ್ಟಿದ್ದೀನಿ. ನಮ್ಮ ಬೆಕ್ಕಂತೂ ಇದು ಸೌಂಡ್ ಆಗ್ತಾ ಇತ್ತು, ಅದಕ್ಕೆ ನೋಡ್ತಾ ಇದೆ, ಏನು ಈ ಥರ ಸೌಂಡ್ ಆಗ್ತಾ ಇದೆ, ಎಲ್ಲಿಂದ ಅಂತ ಹೇಳಿ ನೋಡಿಬಿಟ್ಟು ಸುಮ್ಮನೆ ಅದನ್ನು ಅಬ್ಸರ್ವ್ ಮಾಡ್ತಾನೇ ಇತ್ತು ಕೂತ್ಕೊಂಡು. ಸಖತ್ತು ಆ್ಯಕ್ಟಿವ್ ಆಗಿದೆ ಬೆಕ್ಕಂತೂ. ಇನ್ನು ನೀರೆಲ್ಲ ತುಂಬಿಸ್ಬಿಟ್ಟು ಫಸ್ಟ್ ಇದು ರಾಗಿ ಹಿಟ್ಟೆಲ್ಲ ಎತ್ತಿಕ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ತಣ್ಣಗಾಗ್ಬಿಟ್ಟಿದ್ದು ರಾಗಿ ಹಿಟ್ಟು. ಇನ್ನು ಎಲ್ಲ ಬಕೆಟು, ಒಂದು ಈ ಬೇರೆ ಬಕೆಟ್ ಇದರಲ್ಲಿ ಬೇರೆ ಐಟಮ್ ಎಲ್ಲ ಇಟ್ಟಿದ್ದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ಕ್ಲೀನಾಗಿ ಉಜ್ಜಿಬಿಟ್ಟು ತೊಳೆದು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಇವಾಗ ರಾಗಿ ಹಿಟ್ಟು ತುಂಬಿಸ್ತಾ ಇದ್ದೀನಿ. ನೀರಿನ ಅಂಶ ಅದೆಲ್ಲ ಏನಿರಬಾರ್ದು, ಚೆನ್ನಾಗಿ ಡ್ರೈ ಆಗಬೇಕು, ಹಂಗಾದರೆ ಹಿಟ್ಟು ಕೂಡ ಏನು ಹಾಳಾಗೋದಿಲ್ಲ. ಇನ್ನು ಚೆನ್ನಾಗಿ ಹಿಟ್ಟು ಕೂಡ ಆರ್ಕೊಂಡಿತ್ತಲ್ವ, ಇನ್ನು ತಣ್ಣಗಾಗಿತ್ತು, ಅದಕ್ಕೆ ಇದರೆಲ್ಲ ತುಂಬಿಸೋಣ ಅಂತ ಹೇಳ್ಬಿಟ್ಟು ಇನ್ನು ಹಿಟ್ಟೆಲ್ಲ ತುಂಬಿಸ್ಬಿಟ್ಟು ಇನ್ನು ನೀಟಾಗಿ ಒಳಗಿಂದ ಹೊರಗಿಂದ ಎಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ನೆಲ ಒರೆಸ್ಕೊ ಬರ್ತಾಯಿದ್ದೀನಿ. ಇನ್ನು ಮಾಫ್ ಬಂದುಬಿಟ್ಟು ನಾನು ಶುಕ್ರವಾರ ಅಲ್ಲಿ ಮನೆ ಕ್ಲೀನ್ ಮಾಡಿದೆ, ನಾವು ಮಲಗ್ತೀವಲ್ವ ಅಲ್ಲೆಲ್ಲ ಕೂಡ ಮಾಫ್ ತೊಗೊಂಡೋಗ್ಬಿಟ್ಟು ಇನ್ನು ಬಚ್ಚಲು ಅದೆಲ್ಲ ಕೂಡ ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿ ಅಲ್ಲಿ ನೆಲ ಒರ್ಸೋಕೆ ತೊಗೊಂಡೋಗಿದ್ನ. ಮಾಫ್ ಬಂದುಬಿಟ್ಟು ಅಲ್ಲೇ ಬಿಟ್ಟು ಬಂದೆ. ಇನ್ನು ಆಗ್ಲೆಲ್ಲ ಯಾರು ಹೋಗ್ತಾರೆ ನಡ್ಕೊಂಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಬಟ್ಟೆಲ್ಲ ಒರೆಸ್ಕೊ ಬರ್ತಾಯಿದ್ದೀನಿ. ಹಿಂಗೆ ಹೇಳ್ಬೇಕಂದ್ರೆ ಹಿಂಗೆ ಒರೆಸಿದ್ರೇ ಸಮಾಧಾನ ಮಾಫಲ್ಗಿಂತ. ಇದರಲ್ಲಿ ಬೇಗನೂ ಆಗುತ್ತೆ, ಕ್ಲೀನ್ ಕೂಡ ಚೆನ್ನಾಗಾಗುತ್ತೆ. ಅದಕ್ಕೆ ಇವತ್ತೊಂದು ದಿನ ಇದರಲ್ಲಿ ಒರೆಸ್ಬಿಡೋಣ, ಆಮೇಲೆ ನೋಡೋಣ ಸೋಮವಾರದಿಂದ ಮಾಫ್ ತಂದುಬಿಟ್ಟು ಇನ್ನು ಒರೆಸೋಣ ಅಂತ ಹೇಳಿಬಿಟ್ಟು ಇನ್ನು ಇದರೆಲ್ಲ ಒರೆಸ್ಕೊ ಬರ್ತಾಯಿದ್ದೀನಿ. ನಮಗಿನ್ನ ಆ ಮನೆಯೂ ಇಂಪಾರ್ಟೆಂಟು, ಈ ಮನೆಯೂ ಇಂಪಾರ್ಟೆಂಟು, ಹಂಗಾಗಿ ಎರಡು ಕೂಡ ಯಾವಾಗಲೂ ನೀಟಾಗಿ ಇಟ್ಕೊತಾ ಇರ್ತೀನಿ. ಅಲ್ಲಿ ಕೂಡ ಸ್ವಲ್ಪ ಒಂದು 10 ದಿನ ಮೇಲಾಯ್ತು ಅನ್ಸುತ್ತೆ, ನೆಲನೇ ಒರೆಸಿರ್ಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟು ಇನ್ನು ಫ್ರಿಜ್ಜೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೆ. ಅದೇನು ಕೂಡ ವೀಡಿಯೋ ಮಾಡಲಿಲ್ಲ, ಹಂಗಾಗಿ ಏನು ಕೂಡ ಅಂದರೆ ತೋರ್ಸೋದಕ್ಕಾಗಿಲ್ಲ. ಇನ್ನು ಮಾಫ್ ಅಲ್ಲೇ ಇತ್ತಲ್ವ, ನಾವು ಹೋಗಲಿಲ್ಲ. ಇನ್ನು ಫೈನಲಿ ಇದರಲ್ಲೇ ಒರೆಸ್ತಾ ಇದ್ದೀನಿ. ಈ ಬಂಡೆ ಅಂತೂ ಸಖತ್ತು ರಫ್ ಇದೆ ಬಿಡಿ, ಎಷ್ಟು ಒರೆಸಿದ್ರೂ ಕೂಡ ನಯಸ್ಸೆ ಆಗೋದಿಲ್ಲ ಹೇಳ್ಬೇಕಾದ್ರೆ. ಅದಕ್ಕೆ ಸುಮ್ಮನೆ ನಾನು ಏನು ಮಾಡಿಬಿಡ್ತೀನಿ ಅಂದರೆ ಸುಮ್ಮನೆ ಒಂದು 7-8 ಕೊಡ ನೀರು ಒಯ್ದು ಕಡ್ಡಿ ಪರಕೆ ತೊಗೊಂಡು ಗೂಡಿಸ್ಬಿಡ್ತೀನಿ. ಹಂಗಾದರೆ ಇವು ಚೆನ್ನಾಗಿ ಒಂದು ದಾರಿಗೆ ಬರ್ತವೆ.
ಹಿಂಗೆ ಮಾಫ್ ಹಾಕಿ ಈ ಥರ ಬಟ್ಟೆಲಿ ಒರೆಸಿದ್ರು ಕೂಡ ಬೇಗ ಇದಾಗೋದಿಲ್ಲ. ಇನ್ನು ಫೈನಲಿ ಅಂತಿಂತೂ ಶನಿವಾರ ಇವತ್ತು ಮಾಡಲೇಬೇಕು ಎಷ್ಟೊತ್ತಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕೂಡ ಒರೆಸ್ಕೊಬಂದೆ. ಮತ್ತು ಶೀಟ್ ಕೆಳಗೆ ಅದೆಲ್ಲ ಒರೆಸ್ಬಿಟ್ಟು ಒಂದು ಸ್ವಲ್ಪ ಒಂದೇ ಒಂದು ತಪ್ಪೆ ಸಗಣಿ ಹಾಕಿತ್ತು ಅಷ್ಟೇ, ಜಾಸ್ತಿ ಹಾಕಿರಲಿಲ್ಲ. ಇನ್ನು ಇಷ್ಟೆಲ್ಲ ಮಾಡಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಹಾಕಿ ಪಾತ್ರೆ ಎಲ್ಲ ಜಾಸ್ತಿ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ತುಂಬಿಸ್ಬಿಟ್ಟು ಇನ್ನು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ದೆ. ಇನ್ನು ಅಷ್ಟರಲ್ಲಿ ಗುಂಡ ನಮ್ಮ ಮನೆಯವರು ಇದಕ್ಕೆ ಹೋಗಿದ್ರು ದಿಂಡವರಕ್ಕೆ ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೇಳಿ. ಅವನಿಗೂ ಕೂಡ ಸಖತ್ತು ಕಟಿಂಗ್ ಬೆಳೆದ್ಬಿಟ್ಟಿತ್ತು, ರಾತ್ರಿ ಬೇರೆ ಹಂಗಾಗಿತ್ತಾ, ಮತ್ತು ತಲೆಯೆಲ್ಲ ಕೆರ್ಕೊತಾ ಇದ್ದಾಗಲೆಲ್ಲ ಕೂದಲು ಬೇರೆ ಉದ್ದ ಇದ್ವು, ಅದಕ್ಕೆ ಫಸ್ಟ್ ಮಾಡಿಸ್ಕೊಬಂದ್ಬಿಡಪ್ಪ ಅಂತ ಹೇಳಿ ಇನ್ನು ಕಳಿಸಿದ್ದೆ. ಇನ್ನು ನಮ್ಮ ಮನೆಯವ್ರು ಕೂಡ ಮಾಡಿಸ್ಕೊತೀನಿ ಅಂತ ಹೇಳ್ತಾಯಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅಪ್ಪ ಮಗ ಹೋಗಿದ್ರು. ಇನ್ನು ಅವರು ಕಟಿಂಗ್ ಮಾಡಿಸ್ಕೊಬಂದ್ರು. ಅವ್ರು ಬರೋಷ್ಟಕ್ಕೆ ಸುಮಾರು ಆಗಲೇ ಒಂದು 3:30 ಹಂಗಾಗಿತ್ತು ಟೈಮ್. ಇನ್ನು ಬಂದ ತಕ್ಷಣ ಗುಡನ್ಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ಪೂಜೆ ಕೂಡ ಮಾಡಿಸ್ಬಿಟ್ಟೆ. ಇನ್ನು ಸಂಜೆ ಕೂಡ ಆಗಿತ್ತಲ್ವ, ಇನ್ನು ಫ್ರೆಶ್ಶಾಗಿ ಸ್ನಾನ ಕೂಡ ಮಾಡ್ಕೊಂಡಿದ್ನ. ಇನ್ನು ದೇವ್ರಿಗೆ ಚೆನ್ನಾಗಿ ಕೈ ಮುಗಿಯಪ್ಪ, ಏನೋ ತೊಂದರೆ ಆಗಬಾರ್ದು, ಕಾಪಾಡು ಸ್ವಾಮಿ ಅಂತ ಹೇಳಿಬಿಟ್ಟು ಅಂತ ಹೇಳ್ಕೊಟ್ಟಂಗೆ ಎಲ್ಲ ಕೂಡ ಇನ್ನು ದೇವರಿಗೆ ಪೂಜೆ ಕೂಡ ಮಾಡಿದ್ದ. ಇನ್ನು ನಮ್ಮದಂತೂ ಶನಿವಾರ ಕಂಪ್ಲೀಟ್ ಆಯಿತು ಸಂಜೆ ಅಷ್ಟೊತ್ತಿಗೆ. ಹಿಂಗೆ ಮನೇಲಿ ಯಾರು ಇಲ್ಲಾಂದರೆ ಬೇಗ ಬೇಗ ಪಟ ಕೆಲಸ ಮುಗಿಸ್ಕೊಬಿಡ್ತೀವಿ. ಇನ್ನು ಯಾರಾದರೂ ಇದ್ರಂತೂ ಬೇಗ ಕೆಲಸಗಳು ಸಾಗೋದಿಲ್ಲ. ಇನ್ನು ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಮಕ್ಕಳಿದ್ರೆ ಆಟಾಡ್ಕೊಂಡು ಕೂತ್ಕೊಳ್ಳೋದು, ಅಲ್ಲೇ ಟೈಮ್ ಇದಾಗ್ಬಿಡುತ್ತೆ. ಇನ್ನು ಸುಮಾರು ಒಂದು 4:15 ಏನಾಗಿತ್ತು. ಅಮ್ಮ ಮಲಗ್ತೀನಿ ಸ್ವಲ್ಪ ಹೊತ್ತು ಅಂತಂದ. ನೈಟೆಲ್ಲ ಸ್ವಲ್ಪ ಒದ್ದಾಡ್ತಾ ಇದ್ದ, ಸರಿಯಾಗಿ ನಿದ್ದೆ ಕೂಡ ಮಾಡಿರಲಿಲ್ಲಲ್ವ, ಹಾಗಾಗಿ ಮಲ್ಕೊಳ್ಳಿ ಬಿಡಿ, ಏನಾಗೋದಿಲ್ಲ ಮಗು ಅಂತ ಹೇಳ್ಬಿಟ್ಟು ಇನ್ನು ಅಲ್ಲೇ ಜೋಲಿ ಕಟ್ಟಿದ್ದೀವಲ್ವ, ಇನ್ನು ಜೋಲಕ್ಕೆ ಹಾಕ್ತೆ. ಇನ್ನು ಸ್ವಲ್ಪ ಚೆನ್ನಾಗಿ ಮಲ್ಕೊಂಬಿಟ್ಟ. ಸ್ನಾನ ಕೂಡ ಮಾಡ್ಕೊಬಂದಿದ್ನ, ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ. ಏನಪ್ಪ ಒಂಥರ ಒಂದೊಂದು ಸತಿ ಎಷ್ಟು ನಾವು ಮಕ್ಳ ಮೇಲೆ ಕೋಪ ಮಾಡ್ಕೊಳ್ಳೋದು ಹಂಗೆ ಮಾಡ್ತಿರ್ತೀವಿ. ಈ ಥರ ಏನಾದರೂ ಸ್ವಲ್ಪ ಇದಾಗ್ಬಿಟ್ರಂತೂ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ತುಂಬ ಬೇಜಾರಾಗುತ್ತೆ. ಇನ್ನು ಮಲ್ಕೊಂಡಾಗಲೇ ನಮಗೆ ಜಾಸ್ತಿ ಒಂಥರ ಮನಸ್ಸಿಗೆ ದುಃಖ ಅನಿಸೋದು, ಮತ್ತು ಒಂಥರ ಅಂದರೆ ಆ ಫೀಲಿಂಗ್ ಹೇಳೋದಕ್ಕೆ ಆಗೋದಿಲ್ಲ, ಒಂಥರ ಪಾಪ ಅನ್ನಿಸ್ತಿರುತ್ತೆ ಮಕ್ಕಳು ನೋಡ್ತಾ ಇದ್ದರೆ. ಇನ್ನು ಮಲ್ಕೊಂಡಿದ್ದ ಇವುಗಳು ಇವು ಆಡ್ತಾ ಇರ್ತವೆ. ಇನ್ನು ಮೇಲೆ ಹತ್ತೋದು, ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಚೀಲದ ಮೇಲೆ ಕೂತ್ಕೊಳ್ಳೋದು ನೋಡ್ತಾ ಇರ್ಬೋದು. ಈ ಎಷ್ಟು ಚಿಕ್ಕ ಮರಿ ಇದ್ದು ಎಷ್ಟು ಬೇಗ ದೊಡ್ಡವಾಗಿದೆ ಗೊತ್ತಾ. ನೆಕ್ಸ್ಟ್ ಆಗಲಿ ಇನ್ನೊಂದು ಟ್ರಿಪ್ ಇವರಮ್ಮರೆಲ್ಲ ಕೂಡ ಮತ್ತೆ ಮೊಟ್ಟೆ ಇಡ್ತಾ ಇದ್ದಾರೆ. ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಮರಿ ಮಾಡಿ ಮತ್ತೆ ಆ ಮರಿ ದೊಡ್ಡವಾಗಿ ಅಪ್ಪ ಎಷ್ಟು ಆಗ್ತಾವೋ ಗೊತ್ತಿಲ್ಲ. ಇದು ಇವಾಗಲೇ ಒಂದು 35 ಮೇಲೇ ಇದ್ದಾವೆ ಮರಿ ಮತ್ತು ದೊಡ್ಡವೆಲ್ಲ ಸೇರಿಕೊಂಡು. ಇವು 4 ಬಂದುಬಿಟ್ಟು ಇವು ಹೊಸ್ದಾಗಿ ತಂದಿದ್ದಾರೆ ನಮ್ಮ ಮನೆಯವರು. ಇನ್ನು ಸ್ವಂತ ನಮ್ಮ ಮನೆಯವರೇ ದುಡ್ಡು ಕೊಟ್ಬಿಟ್ಟು ಆ 4 ಮಾತ್ರ ಸಪ್ರೇಟಾಗಿ ತಂದಿದ್ದಾರೆ. ಇನ್ನು ಮಿಕ್ಕಿರವೆಲ್ಲ ಕೂಡ ಓನರಣ್ಣರು. ಇನ್ನು ಫೈನಲಿ ಗುಂಡ ಇನ್ನು ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಯಾಕೋ ಕಿರಿಕಿರಿ ಮಾಡ್ತಾಯಿದ್ದೆ. ಇನ್ನು ತೊಡೆ ಮೇಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಅವ್ರಿಗೆ ಇವಾಗ ಚಾನ್ಸು ಏನಾನ ಸ್ವಲ್ಪ ಇದಾಯಿತು, ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದರೆ ಬಿಡೋದೇ ಇಲ್ಲ ಅವರು. ನಾವು ಬೇಡ ಅಂದ್ರೂ ಅವ್ರು ಬಿಡೋಲ್ಲ, ನಾವು ಎತ್ಕೋ ಸಮಾಧಾನ ಮಾಡು ಹಂಗೆ ಹಿಂಗೆ ಅಂತ ಮಾಡ್ತಾಯಿದ್ದಾರೆ. ಮತ್ತು ಸ್ನಾನ ಕೂಡ ಮಾಡಿಸ್ಬಿಟ್ಟಿದ್ನಲ್ವ, ಮತ್ತು ಜ್ವರಗಿನ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇದು ನೋಡ್ತಾ ಇರ್ಬೋದು, ಎಡಗಾಲು ಊದ್ಕೊಂಡ್ಬಿಟ್ಟಿದೆ, ಮೇ ಬಿ ಏನೋ ಕಚ್ಚಿದೆ ಅಂತ ಅನಿಸುತ್ತೆ. ಊದ್ಕೊಂಡ್ಬಿಟ್ಟಿತ್ತು ಅದು. ಮತ್ತು ಅದನ್ನು ಕೆರ್ಕೊತಾ ಇದ್ದ. ಇನ್ನು ಅದು ಒಂದು ಸ್ವಲ್ಪ ನೆವೆ ಆಗುತ್ತೆ ಅಂತಂದರೆ ಏನೋ ಇರ್ಬೋದು ಅಂತ ಹೇಳ್ಬಿಟ್ಟು ಇನ್ನು ನೋಡ್ತಾ ಇದ್ದೀನಿ. ಕೆರ್ಕೋಬೇಡಪ್ಪ, ಕೆರ್ಕೊಂಡಂಗೆಲ್ಲ ಜಾಸ್ತಿ ಇದಾಗುತ್ತೆ, ಹಿಂಗೆ ಸುಮ್ಮನೆ ಹಿಂಗಿಂದ ಮಾಡ್ಕೋಬೇಕು ಅಷ್ಟೇ, ಸವರ್ಕೋಬೇಕು, ಕೆರ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ತಾಯಿದ್ದೆ. ಇನ್ನು ಸಮಾಧಾನ ಮಾಡಿಬಿಟ್ಟು ಆರಾಮಾಗಿ ಮತ್ತೆ ಫುಲ್ ಆ್ಯಕ್ಟಿವ್ ಆಗಿ ಇನ್ನು ಅವನ ಪಾಡಿಗೆ ಅವನು ಆಟ ಆಡ್ಕೊತಾ ಇದ್ದ. ಫ್ರೆಂಡ್ಸ್, ಈಗ ಟೈಮ್ ಬಂದು 6 ಗಂಟೆ ಆಗ್ತಾಯಿದೆ. ಇನ್ನು ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆ ಕೆಲಸ ಬಂದುಬಿಟ್ಟು ಇವಾಗ ಸದ್ಯಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಅದೇ ಬಸ್ಸಾಂಬಾರು ಇತ್ತು ಮತ್ತು ಕಾಳು ಕೂಡ ಇದೆ, ಎಲ್ಲ ಬಿಸಿ ಮಾಡಿಬಿಟ್ಟು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಮುದ್ದೆ ಏನು ಮಾಡಲ್ಲ, ಬೆಳಗ್ಗೆ ಮಾಡಿದ್ದೆ ಮುದ್ದೆ, ಅದೇ ಒಂದು ಅರ್ಧ ಮುದ್ದೆ ಇದೆ. ನಮ್ಮ ಮನೆಯವ್ರು ತಿಂತಾರೆ ಅದನ್ನು. ಇನ್ನು ನಾನು ಬಿಸಿದ ಅನ್ನ ಸಾಂಬಾರು ಗುಂಡ ನಾನು ತಿಂತೀವಿ. ಅವರು ಸ್ವಲ್ಪ ಮುದ್ದೆ ಮತ್ತು ಸ್ವಲ್ಪ ಅನ್ನ ತಿಂತಾರೆ. ಫುಲ್ಲು ಖಾಲಿಯಾಗಿದ್ದರೆ ಮಾಡ್ತಿದ್ದೆ ಬಿಸಿದು. ಇನ್ನು ಒಂದು ಸ್ವಲ್ಪ ಇದೆ ಅಲ್ವಾ, ಸುಮ್ಮನೆ ಮತ್ತೆ ಮಾಡಿ ಯಾಕೆ ಅಂತೇಳ್ಬಿಟ್ಟು ಇನ್ನು ನಾನಂತೂ ಇವತ್ತು ದಾಳಿಂಬೆ ಹಣ್ಣು, ಸೇಬೆಹಣ್ಣು ತಿಂದ್ಬಿಟ್ಟಿದ್ದೀನಿ ಚೆನ್ನಾಗೆ. ಹಾಗಾಗಿ ಹೊಟ್ಟೆ ಹಸಿತಾ ಇಲ್ಲ. ಇನ್ನು ನೆನ್ನೆ ಹಣ್ಣೆಲ್ಲ ತರಿಸಿದ್ವಲ್ವ, ಹಾಗಾಗಿ ತಿಂದಿದ್ದೀನಲ್ವ, ಹೊಟ್ಟೆನೂ ಜಾಸ್ತಿ ಇದಿಲ್ಲ. ಮತ್ತು ಮುದ್ದೆ ತಿಂದ್ರಂತೂ ಮತ್ತು ಡೈಜೆಷನ್ ಕೂಡ ಆಗೋಲ್ಲ ಬೇಗ. ಹಂಗಾಗಿ ಸ್ವಲ್ಪ ಅನ್ನನೇ ಊಟ ಮಾಡ್ತೀನಿ. ಇವರು ಇವತ್ತು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಬಂದ್ರಲ್ಲ, ನಮ್ಮ ಮನೆಯವರು ಮೊಟ್ಟೆ ಪಪ್ಸ್ ಕೂಡ ತಂದಿದ್ರು. ಇನ್ನು ಪೂಜೆ ಎಲ್ಲ ಆದಮೇಲೆ ಹೊರಗಡೆನೇ ತಿಂದೆ, ಒಳಗಡೆ ತೊಗೊಂಡೋಗಲಿಲ್ಲ. ಅದು ಎಲ್ಲ ಕೂಡ ಇವತ್ತು ಫುಲ್ಲು ಪ್ರೋಟೀನ್ ಅಂಶ ಚೆನ್ನಾಗಿ ಸಿಕ್ಬಿಟ್ಟಿದೆ. ಇವತ್ತು ಸಿಕ್ಕಿದೆ ನೋಡಿ. ಹಣ್ಣು ತರಿಸ್ಲಿಲ್ಲ ಅಂದರೆ ನಾರ್ಮಲಾಗಿ ಏನು ಸಿಗುತ್ತೆ ಅದು ತಿಂತಾಯಿದ್ದೆ. ಮನೆಯಲ್ಲೇ ಅಡುಗೆ ಮುದ್ದೆ ಅನ್ನ ಊಟ ಮಾಡ್ತಾಯಿದ್ದೆ. ಇನ್ನು ನಾವು ತಿಂದಿದ್ದೀನಲ್ಲ, ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು
ಅನ್ನಕ್ಕಿಟ್ಟಿದ್ದೀನಿ. ಇವಾಗ ಅನ್ನ ಆಗ್ತಾಯಿದೆ. ಗುಂಡ ಕೂಡ ಸ್ವಲ್ಪ ಪರವಾಗಿಲ್ಲ, ಮಲ್ಕೊಂಡು ಎದ್ದಿದ್ದಾನಲ್ವ. ಸಾಯಂಕಾಲ ಒಂದು ಸತಿ ಟಾಣಿಕೆಲ್ಲ ಹಾಕಬೇಕು, ಹಾಕಿದ್ರೆ ಸರಿ ಹೋಗುತ್ತೇನೆ ನೋಡಬೇಕು. ಕಾಲು ಅದು ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಊತ ಬಂದುಬಿಟ್ಟಿದೆ. ನೋವ್ತಿದೆಯಮ್ಮ ಅಂತ ಹೇಳ್ತಾ ಇದ್ದಾನೆ. ಹಂಗಾಗಿ ಬರ್ತಾ ಇದ್ದಾನೆ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಕಣೋ ಅಂತಂದರೆ ಎಲ್ಲಾದರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತೀಯಾ ಗುಂಡ? ಎಲ್ಲಿಗೆ? ಎಲ್ಲಿ ನೋಡ್ತಾ ಇದ್ದೆ ನೀನು? ಇಲ್ಲೇ ಇರ್ತೀಯಾ? ಅನ್ನಕ್ಕೆ ಇಟ್ಟಿದ್ದೀನಿ ನಾನು, ಹೋಗ್ತೀನಿ ಇವಾಗ ಒಳಕ್ಕೆ. ಸುಮ್ಮನೆ ಅನ್ನ ಆಫ್ ಮಾಡಿಬಿಟ್ಟು ಬರ್ತೀನಿ. ಬಾ, ಗಾಳಿಯಲ್ಲಿ ಇರಬಾರ್ದು ಬಾ. ಬೇಡ, ಗಾಳಿ ಥಂಡಿ ಗಾಳಿ, ಮತ್ತೆ ಜ್ವರ ಜಾಸ್ತಿ ಆಗ್ತವೆ. ಹ್ಞೂನಪ್ಪ, ಸುಡುತ್ತೆ. ಮಕ್ಕಳಿಗೆ ಜ್ವರ ಬಂದಿದೆ ಅಂದರೆ ಸಾಕು, ಆಗ್ಲಲ್ಲ ಅಮ್ಮ ಮುಟ್ಟು ನೋಡೋಣ ತಣ್ಣಗಿದೆಯಾ ಬಿಸಿದೆಯಾ ಮುಟ್ಟು. ಇನ್ನು ಮುಟ್ಟಕ್ಕಿಲ್ಲ, ಸುಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಪ್ಪ ಮಕ್ಕಳದು ಸ್ವಲ್ಪ ಜ್ವರ ಬಂದಿದೆ ಅಂದರೆ ಸಾಕು, ಆಡಿದ್ದೇ ಆಟ. ಇವತ್ತು ಫುಲ್ಲು ರಜೆ ಹಾಕಿದ್ದಾನೆ. ಇನ್ನೇನು ಹಾಫ್ ಡೇ ಅಲ್ವಾ, ಹೋದರೆ ಹೋಗ್ಲಿ ಬಿಡ ತಿಳ್ಬಿಟ್ಟು ನಮ್ಮ ಮನೆ ಹತ್ರ ಇಟ್ಕೊಂಡಿದ್ವಿ. ಸದ್ಯಕ್ಕೆ ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಅನ್ನ ಕೂಡ ರೆಡಿ ಆಯಿತು. ಅನ್ನ ಬಂದುಬಿಟ್ಟು ನಾನು ಪಾತ್ರೆಯಲ್ಲೇ ಮಾಡಿದೆ ಇವತ್ತು, ಕುಕ್ಕರಲ್ಲಿ ಮಾಡಲಿಲ್ಲ. ಕುಕ್ಕರಲ್ಲಿಗೂ ಮಾಡೋದಕ್ಕೂ ಪಾತ್ರೆಯಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ. ನಾನು ಪಾತ್ರೆಯಲ್ಲಿ ಮಾಡಿದ್ರೆ ಅನ್ನ ಬಸಿದ್ಬಿಟ್ಟು ಹಂಗೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಳ್ತಾ ಇರುತ್ತೆ. ಅನ್ನ ಕೂಡ ಉದುರಾಗಿ ಚೆನ್ನಾಗಾಗುತ್ತೆ. ಇನ್ನು ನಾವು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋದು. ಇಲ್ಲಿ ನೋಡ್ಬೋದು, ಬೆಡ್ಶೀಟ್ ಕೆಳಗೆ ಹಾಕ್ಕೊಂಡು ಈ ಬೆಕ್ಕೆ ಎಷ್ಟು ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇದು ತಲೆ ದಿಂಬಿರಬೇಕು, ಇಲ್ಲಿ ಥರ ಬೆಡ್ಶೀಟ್ ಇರಬೇಕು, ಇಲ್ಲ ನಾವು ಯಾರಾದರೂ ತೊಡೆ ಮೇಲೆ ಮಲಗಿಸ್ಕೋಬೇಕು. ಹಂಗಾದರೆ ಆರಾಮಾಗಿ ಚೆನ್ನಾಗಿ ನಿದ್ದೆ ಹೊಡಿತಾ ಇರುತ್ತೆ ಇದು. ಫ್ರೆಂಡ್ಸ್, ಇನ್ನು ಟೈಮ್ ಬಂದು ಇನ್ನು 7 ಗಂಟೆಗೆ ಕರೆಕ್ಟಾಗಿ 5 ನಿಮಿಷ ಕಮ್ಮಿ ಇದೆ. ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಇವತ್ತು ಬೇಗನೆ ಹೋಗ್ತಾ ಇದ್ದೀವಿ. ನೆನ್ನೆ ಗುಂಡನ್ಗೆ ಆ ಥರ ಆಗಿರೋದ್ರಿಂದ ನಮ್ಮ ಮನೆಯವರು ಬೇಗ ಹೋಗೋಣ ಬಾ, ಮತ್ತು ಯಾಕೆ ಸುಮ್ಮನೆ ಇಲ್ಲಿ ಅಂತ ಹೇಳಿದ್ರು. ಇನ್ನು ಅದಕ್ಕೆ ಇನ್ನು ಅಡುಗೆ ಕೂಡ ಬೇಗ ಆಗಿತ್ತಲ್ಲ, ಇನ್ನು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪ ಮಗ ಗಾಡೀಲಿ ಹೋದರು. ಇನ್ನು ಬೆಳಕಿತ್ತಲ್ಲ, ನಿಧಾನಕ್ಕೆ ಬರ್ತೀನಿ ನಡಿ, ನಾನು ಹಂಗೆ ವಾಕಾದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ 7 ಗಂಟೆ 7:15 ಆದರೂ ಕೂಡ ಸ್ವಲ್ಪ ಕತ್ತಲು ಥರ ಅನಿಸೋದಿಲ್ಲ. ಇನ್ನು ಅಷ್ಟು ಚೆನ್ನಾಗಿ ಬೆಳಕಿರುತ್ತೆ. ಏನು ಕೆಲಸ ಆದರೂ ಬೇಕಾದ್ರೂ ಮಾಡ್ಕೋಬೋದು ಆರಾಮಾಗಿ. ಹೊರಗಿನ ಕೆಲಸ ಆಗಲಿ ಒಳಗೆ ಆಗಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೋದು. ಪಾತ್ರೆ ತೊಳೆಯೋದಾಗಲಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೋಬೋದು. ಇನ್ನು ಬರ್ತಾ ನೆಕ್ಸ್ಟ್ ತಿರ್ಗಾ ಮುಂದಿನ ತಿಂಗಳಿಂದನೋ ಏನು ಅನಿಸುತ್ತೆ ಆವಾಗ ಮತ್ತು 6 ಗಂಟೆ 6:15 ಅಷ್ಟೊತ್ತಿಗೆ ಫುಲ್ಲು ಕತ್ತಲು ಥರ ಆಗಿರುತ್ತೆ. ಹಂಗಿರುತ್ತೆ, ಒಂದೊಂದು ಸತಿನೂ ಒಂದೊಂದು ಥರ ಇರುತ್ತೆ ವೆದರು. ಸದ್ಯಕ್ಕೆ ಇವಾಗಂತೂ 7 ಗಂಟೆ 7:15 ಆದರೂ ಕೂಡ ಕತ್ಲು ಅನಿಸೋದಿಲ್ಲ. ಚೆನ್ನಾಗಿ ಎಲ್ಲ ಬೆಳಕೆಲ್ಲ ಕಾಣಿಸ್ತಾ ಇರುತ್ತೆ. ಇವಾಗ ಹೋಗ್ತಾ ಇದ್ದೀನಿ. ನಿಂಬೆಹಣ್ಣು ಗಿಡ ಇವೆಲ್ಲ ಕೂಡ ನಿಂಬೆಹಣ್ಣಿನ ಗಿಡನಲ್ಲ, ಇಲ್ಲ ಆ ಕಡೆಯಿಂದ ಇಲ್ಲಿವರೆಗೂ ಇದ್ದಾವೆ, ಆದರೆ ಬಿಡ್ತಾ ಇಲ್ಲ. ಇನ್ನು ಹಲಸಿನ ಹಣ್ಣು ನೋಡ್ಬೋದು, ಲಾಸ್ಟ್ ಒಂದು ಮೂರೇನಿದ್ದಾವೆ. ಫುಲ್ ಯಾಕೋ ಕಲರೇ ಚೇಂಜ್ ಆಗಿಬಿಟ್ಟಿದ್ದಾವೆ ನೋಡಿ, ಚೆನ್ನಾಗಿಲ್ಲ ಅನ್ಸುತ್ತೆ. ಒಳಗೆಲ್ಲ ಕೊಳ್ತೋಗ್ಬಿಟ್ಟಿದ್ದಾವೆ. ಇನ್ನು ಓನರಣ್ಣರು ಜಾಸ್ತಿ ದಿನ ಅದು ಬರಲಿಲ್ಲ. ಬಂದಿದ್ರೆ ನಮ್ಮ ಮನೆಯವರು ಎಲ್ಲ ಕಿತ್ಬಿಟ್ಟು ಹಾಕಿ ಕಳ್ಸರು. ಇನ್ನು 3 ಬಿಟ್ಟಿದ್ದು, ಅವು ಎಲ್ಲ ಕೊಳ್ತೋಗ್ಬಿಟ್ಟಿದ್ದಾವೆ. ಹಂಗಿದ್ರೂ ಇವರು ಕಿತ್ಕೊಳ್ಳೋದಿಲ್ಲ, ಏನಿಲ್ಲ. ಇನ್ನು ನಾನು ಹೋಗೋಷ್ಟೊತ್ತಿಗೆ ಆಗಲೇ ನಮ್ಮ ಮನೆಯವರು ಗುಂಡ ಆರಾಮಾಗಿ ಮತ್ತೆ ಮೇಲೆ ಫುಲ್ಲು ಮೇಲೆ ಇದು ಅಲ್ಲಿ ಹತ್ತಿದ್ದಾರೆ. ಅಲ್ಲಿ ಮೇಲ್ಗಡೆ ಹತ್ತಿದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಗೊತ್ತಾ. ಇಡೀ ಫುಲ್ಲು ತೋಟ ಎಷ್ಟು ಎಕರೆ ಇದೆಯೋ ಅಷ್ಟು ಎಕರೆನೂ ಕೂಡ ಫುಲ್ಲು ಕಾಣಿಸುತ್ತೆ ಇದ್ರ ಮೇಲೆ ಹತ್ತಿದ್ರೆ. ಇನ್ನು ಇದಂತೂ ಮೆಟ್ಲು ಜಾಸ್ತಿ ಗ್ಯಾಪ್ ಇದೆ, ಹತ್ತೋದಕ್ಕೆ ಒಂಥರ ಭಯ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ